ತುಂಬ ಜನ ಹೇಳೋದು ಕೇಳಿರ್ಬೋದು, ಯಾಕೆ ಕನ್ನಡಕ ಹಾಕ್ತೀನಿ ಅಂದರೆ ನಂಗೆ ತಲೆನೋವು ಬರುತ್ತೆ ಅದಕ್ಕೆ ಕನ್ನಡಕ ಹಾಕ್ತೀನಿ ಅಂತ. ಅವರು ಧರಿಸುವ ವಸ್ತ್ರಗಳಿಂದ, ಪೋಸ್ಚರಿಂದ ತಲೆನೋವು ಬರುತ್ತೆ. ನಾವು ಯಾವಾಗ ಹೋಗ್ತೀವಿ ಅಂದರೆ ನಮಗೆ ಮ್ಯಾನೇಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲಾ ಪ್ರಯೋಗಗಳನ್ನು ಮಾಡಿ ಮುಗಿಸಿದ ಮೇಲೆ ಎದ್ದು ನಡೆಯೋಕ್ಕಾಗಲ್ಲ ಇನ್ನು. ಅಂಥ ಸಂದರ್ಭದಲ್ಲಿ ಹೋಗ್ತೀವಿ, ಮುಂಚೆ ಹೋಗೋದಿಲ್ಲ. ತಲೆನೋವು ಯಾಕೆ ಬರುತ್ತೆ ಅಂತ, ಯಾಕೆ ಬರುತ್ತೆ, ಏನು ಮಾಡಬಹುದು? ತಲೆನೋವಲ್ಲಿ ಹಲವಾರು ವಿಧ ಇದೆ. ಒಂದು ಮಾನಸಿಕ ಒತ್ತಡದಿಂದಾಗಿ ಬರುವಂಥ ತಲೆನೋವು ಇರ್ಬೋದು, ಇನ್ನೊಂದು ಜೀರ್ಣಕ್ರಿಯೆ ಸರಿ ಇಲ್ಲದೆ ಬರುವಂಥದ್ದು, ಮೈಗ್ರೇನ್ ಬರಬಹುದು. ಓಕೆ, ಇಲ್ಲಿ ಶೂಟ್ ಇದೆ, ನಾನು ತಲೆನೋವು ಮಾತ್ರ ತಗೋತೀನಿ, ಸದ್ಯಕ್ಕೆ ಅದು ಹೋದ್ರೆ ಆಯ್ತು, ಇವತ್ತಿಗೆ ಹೋದ್ರೆ ಆಯ್ತು, ನಾಳೆ ಮತ್ತೆ ಬರುತ್ತೆ. ಅದರಿಂದ ಯಾವ್ದರಿಂದ ಸಮಸ್ಯೆ ಬರುತ್ತೋ ಅದರಿಂದ ದೂರ ಇರಲೇಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಲ ಇರಲೇಬೇಕಾಗತ್ತೆ. ಬಟ್ ನಮ್ಮ ಅನಿವಾರ್ಯತೆಯಿಂದ ನಾವು ಅದು ಮಾಡೋಕ್ಕಾಗೋದಿಲ್ಲ, ಸಮಸ್ಯೆ ಅಗ್ರಿವೇಟ್ ಆಗ್ತಾ ಹೋಗುತ್ತೆ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಆಹಾರದಲ್ಲಿ ಆರೋಗ್ಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಈ ಸಂಚಿಕೆಯಲ್ಲಿ ನಾವು ಏನನ್ನು ತಿಳ್ಕೊಳ್ತಾ ಇದ್ದೀವಿ ಅವ್ರನ್ನೇ ಕೇಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಸಂಚಿಕೆಯ ವಸ್ತು ವಿಶೇಷ ಇನ್ನೊಂದು ಸಾಮಾನ್ಯ ಸಮಸ್ಯೆ ತಲೆನೋವು. ತಲೆನೋವಾಗ್ಬಿಡುತ್ತೆ ತುಂಬ ಜನಕ್ಕೆ, ತಲೆ ಇದ್ದವರಿಗೆಲ್ಲ ತಲೆನೋವು ಬರುತ್ತೆ ಅನ್ನೋ ಹಾಗೆ. ತಲೆನೋವು ಇಲ್ಲ ಅಂತ ಹೇಳಿದವ್ರನ್ನ ನಾವು ಕೇಳೋದು ತುಂಬ ಕಡಿಮೆ. ತಲೆನೋವು ಯಾಕೆ ಬರುತ್ತೆ ಅಂತ, ಯಾಕೆ ಬರುತ್ತೆ, ಏನು ಮಾಡಬಹುದು? ತಲೆನೋವಲ್ಲಿ ಹಲವಾರು ವಿಧ ಇದೆ. ಒಂದು ಮಾನಸಿಕ ಒತ್ತಡದಿಂದಾಗಿ ಬರುವಂಥ ತಲೆನೋವು ಇರ್ಬೋದು, ಇನ್ನೊಂದು ಜೀರ್ಣಕ್ರಿಯೆ ಸರಿ ಇಲ್ಲದೆ ಬರುವಂಥದ್ದು, ಮೈಗ್ರೇನ್ ಬರಬಹುದು, ಅಥವಾ ಬೇರೆ ಯಾವುದು. ಅಂದರೆ ಅದು ಮೂಲ ಕಾರಣ ಅಲ್ಲ, ಅದು ಸಿಂಪ್ಟಮ್. ಅಂದರೆ ಅದು ಗುರುತಿಸುತ್ತೆ, ತೋರಿಸುತ್ತೆ ಈ ತರ ಇದೆ ಅನ್ನೋದನ್ನ ಹೇಳುತ್ತೆ. ಹೌದು. ಯಾವ ಹೊತ್ತಿನಲ್ಲಿ ಬರುತ್ತೆ, ಯಾವಾಗ ಟ್ರಿಗರ್ ಆಗತ್ತೆ, ಯಾವಾಗ ಕಡಿಮೆ ಆಗತ್ತೆ, ಇದರ ಆಧಾರದಲ್ಲಿ ಅದು ಯಾವುದರಿಂದ ಬರ್ತಾ ಇರಬಹುದು ಅಂತ. ಒಂದು ಮೇಜರ್ ಕಾರಣ ಅಗೇನ್ ಹೊಟ್ಟೆ, ಜೀರ್ಣಕ್ರಿಯೆ ಸರಿ ಇಲ್ಲದೆ ಇರುವಂಥದ್ದು. ಅದೇ ಹೊಟ್ಟೆಯಿಂದಾಗಿ ತಲೆನೋವು, ಹೊಟ್ಟೆಯಿಂದ ತಲೆನೋವು, ಹೊಟ್ಟೆಯಲ್ಲಿ ಅಲ್ಲ, ಬಟ್ ಅದು ದೇ ಆರ್ ಇಂಟರ್ಲಿಂಕ್ಡ್ ಅಂತ ಹೇಳ್ತಾರೆ. ಹೊಟ್ಟೆ ಒಂಥರ ಹೇಗೆ ಅಂದ್ರೆ ದೇಹದ ಹಲವಾರು ಸಮಸ್ಯೆಗಳಿಗೆ, ಅಥವಾ 100% ಎಲ್ಲ ಸಮಸ್ಯೆಗಳಿಗೂ ನೀವು ಯಾವುದೋ ದಾರಿಯಿಂದ ಹೋದ್ರೂ ಮೂಲಕ್ಕೆ ಹೋಗೋದು ಹೊಟ್ಟೆಗೆ. ಅದೇ ಗಟ್ಟಿ ಹೆಲ್ತ್ ಆಗಿ. ಹೌದು, ಖಂಡಿತ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಗಟ್ಟಿ ಹೆಲ್ತ್ ಆಗಿರ್ಬೇಕು ಅಂತ. ನನ್ನ ಹತ್ರ ಪೇಷಂಟ್ಸ್ ಬಂದ್ರೆ ಮೊದಲಿಗೆ ಯಾವುದೇ ಕಂಡೀಷನ್ ಇದ್ರೂ ಮೊದಲು ಟ್ರೀಟ್ ಮಾಡೋದು ಹೊಟ್ಟೆನೆ. ಅಲ್ಲಿಂದ ಸರಿಯಾಗಿ ಆಯುರ್ವೇದದಲ್ಲೂ ಕೂಡ, ಆಯುರ್ವೇದ ವೈದ್ಯರು ಕೂಡ ಇದನ್ನೇ ಮಾಡ್ತಾರೆ. ಅವರು ಮೊದಲು ಹೊಟ್ಟೆ ಸರಿಯಾಗಬೇಕು. ಅದು ಸರಿಯಾಗಿದೆ, ನಾವು ಎಷ್ಟು ಔಷಧಿ ಕೊಟ್ಟರು ಮೇಲಿಂದ ಪ್ಯಾಚ್ ವರ್ಕ್ ಮಾಡಿದ ಹಾಗೆ. ಹೌದು, ಅದಕ್ಕೆ ಒಂದು ಯಾವ್ದಾದ್ರು ಒಂದು ಔಷಧಿಯನ್ನ ಆರಂಭ ಮಾಡಬೇಕಿದ್ರು ಕೂಡ ಎಲ್ಲಾನು ಫ್ಲಶ್ ಔಟ್ ಮಾಡಿಸ್ತಾರೆ. ಸ್ನೇಹಪಾನ ಇತ್ಯಾದಿ, ಪಂಚಕರ್ಮದ ಬೇರೆ ಬೇರೆ ಉಪಕರ್ಮಗಳನ್ನೆಲ್ಲ ಮಾಡ್ತಾರೆ. ಹೌದು, ದೇಹದಲ್ಲಿ ಆಮ ಅಂತ ಹೇಳ್ತೀವಿ, ಟಾಕ್ಸಿನ್ಸ್ ಸರಿಯಾಗಿ ಜೀರ್ಣ ಆಹಾರ ಆಗದೆ ದೇಹದಲ್ಲಿ ಉಳ್ಕೊಂಡಿರುತ್ತೆ ಟಾಕ್ಸಿನ್ಸ್. ಸೊ ಅದೇ ಮೂಲತಃ ಹೊಟ್ಟೆ ಕಾರಣ ಆಗಿರುತ್ತೆ ಒಂದು ತಲೆನೋವು ಬರೋದಕ್ಕೆ, ಒನ್ ಆಫ್ ದಿ ರೀಸನ್ಸ್. ಇನ್ನೊಂದೇನು ಅಂದರೆ ನೀರು ಕಡಿಮೆ ಆಗೋದು ದೇಹಕ್ಕೆ. ನೀರಿನ ಅಂಶ ಕಡಿಮೆ ಆದರೆ ತಲೆನೋವಾಗುತ್ತೆ. ಇನ್ನು ಕಣ್ಣು ಸರಿ ಇಲ್ಲ ಅಂದರೆ, ಕಣ್ಣಿನ ದೃಷ್ಟಿ ಸಮಸ್ಯೆಗಳಿದ್ದಾಗ ತಲೆನೋವು ಬರುತ್ತೆ. ಅದಕ್ಕೆ ಪರಿಹಾರ ಏನು ಅಂದರೆ ಕಣ್ಣಿಗೆ ಚಿಕಿತ್ಸೆ ತಗೋಬೇಕು, ಅಥವಾ ಕನ್ನಡಕದ ಪವರ್ ಹೆಚ್ಚು ಕಮ್ಮಿ ಮಾಡಬೇಕಾ, ಅಥವಾ ಕನ್ನಡಕ ಹಾಕಬೇಕಾ. ತುಂಬ ಜನ ಹೇಳೋದು ಕೇಳಿರ್ಬೋದು, ಯಾಕೆ ಕನ್ನಡಕ ಹಾಕ್ತೀನಿ ಅಂದರೆ ನಂಗೆ ತಲೆನೋವು ಬರುತ್ತೆ ಅದಕ್ಕೆ ಕನ್ನಡಕ ಹಾಕ್ತೀನಿ ಅಂತ. ತಲೆನೋವಿಗೆ ಕನ್ನಡಕ ಅಲ್ಲ, ಅದು ಕಣ್ಣಿನ ಸಮಸ್ಯೆಯಿಂದ ತಲೆನೋವು ಬರ್ತಿದೆ, ಹಾಗಾಗಿ ಕಣ್ಣಿಗೆ ಕನ್ನಡಕ ಹಾಕ್ತಿರುವಂಥದ್ದು. ನಾನು ಚಿಕ್ಕವಳಿದ್ದಾಗ ತುಂಬ ಯೋಚನೆ ಮಾಡ್ತಿದ್ದೆ, ತಲೆನೋವಿಗೆ ಇವ್ರು ಯಾಕೆ ಕನ್ನಡಕ ಅದೇನೋ ವೈರಿಂಗ್ ಸ್ಪೆಷಲ್. ಸೊ ಹಾಗೆ ಜೀರ್ಣಕ್ರಿಯೆ ಸರಿ ಇಲ್ಲದೆ ಇರುವಂಥದ್ದು, ಮಲಬದ್ಧತೆಯಿಂದ ತಲೆನೋವು ಬರುತ್ತೆ. ತುಂಬ ಹೊಟ್ಟೆಯೇ ಪಿತ್ತ ಜಾಸ್ತಿ ಆದರೆ ಶರೀರದಲ್ಲಿ, ಆಹಾರ ಸರಿಯಾಗದೆ ಇದ್ರೆ. ಬಟ್ ತಲೆನೋವಿನಲ್ಲೂ ಕೂಡ ವಿಧಗಳು ತುಂಬಾ ಅಲ್ಲ. ಮೈಗ್ರೇನ್ ಅಂದ್ರೆ ಇಲ್ಲಿಂದ ಹೀಗೆ ರೇಡಿಯೇಟ್ ಆಗುತ್ತೆ, ಬರುತ್ತೆ. ಸ್ಟ್ರೆಸ್ ಇದ್ರೆ ತಲೆನೋವು ಬರುತ್ತೆ. ತುಂಬಾ ಚಿಂತೆ, ಓವರ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಚಿಂತೆ ಮಾಡುವಂಥದ್ದು, ಮಾನಸಿಕ ಒತ್ತಡ ಆಗುವಂಥದ್ದು. ಅಥವಾ ಇನ್ನೂ ಒಂದು ಕಾಮನ್ ಕಾರಣ, ತುಂಬ ಜನರಿಗೆ ಅಂತ ಅಲ್ಲದೇ ಇದ್ರೂ ಒಂದು ಹೆಚ್ಚು ಕಮ್ಮಿ ಮೋರ್ ದೆನ್ 20% ಜನರಿಗೆ ಅವರು ಧರಿಸುವ ವಸ್ತ್ರಗಳಿಂದ, ಪೋಸ್ಚರಿಂದ ತಲೆನೋವು ಬರುತ್ತೆ. ಈ ಕುತ್ತಿಗೆಯ ಸ್ನಾಯುಗಳು ಟೈಟ್ ಆದರೆ, ಅಥವಾ
ಯಾವುದೇ ಯೋಗಾಸನ ಎಕ್ಸಸೈಸನ್ನ ತಪ್ಪಾಗಿ ಮಾಡ್ತಾ ಇದ್ರೆ ಹ್ಮ್ ಹ್ಮ್ ಅದರಿಂದ ತಲೆನೋವು ಬರುತ್ತೆ. ಈ ಮಸಲ್ಸ್ ಎಲ್ಲ ಕ್ಯಾಚ್ ಆಗಿ ಅದರಿಂದ ಇಲ್ಲಿಂದ ಹೋಗುವ ನರಗಳಿಗೆ ತೊಂದರೆ ಆಗಬಾರ್ದು. ಹೌದು, ಈ ಮಸಲ್ ಸ್ಟ್ರೈಟ್ ಆದ ತಕ್ಷಣ ತಲೆನೋವು ಬಂದೇ ಬರುತ್ತೆ. ತುಂಬಾ ಜನಕ್ಕಿರುತ್ತೆ ಅದು. ಸೊ ಈ ಎಲ್ಲ ಕಾರಣಗಳಿಂದ ತಲೆನೋವು ಬರುತ್ತೆ. ಸೊ ಪರಿಹಾರ, ಕಾರಣ ಗೊತ್ತಾದ್ರೆ ಪರಿಹಾರ ಸುಲಭ. ನಾವು ತಲೆನೋವು ಆಗುತ್ತೆ ಅಂತ ಮಾತ್ರೆ ತಗೊಂಡ್ಬಿಡ್ತೀವಿ, ಬಟ್ ರೂಟ್ ಕಾಸ್ ಅನ್ನು ಟ್ರೀಟ್ ಮಾಡೋದಿಲ್ಲ. ಅದು ಮತ್ತೆ ಅಲ್ಲೇ ಬೆಳೀತಾ ಹೋಗುತ್ತೆ. ಇವತ್ತು ತಗೋತೀನಿ ಮಾತ್ರೆ, ಈಗ ನನ್ಗೆ ಇವತ್ತು ಓಕೆ ಇಲ್ಲಿ ಶೂಟ್ ಇದೆ, ನಾನು ತಲೆನೋವು ಮಾತ್ರೆ ತಗೋತೀನಿ, ಸದ್ಯಕ್ಕೆ ಅದು ಹೋದ್ರೆ ಆಯ್ತು, ಇವತ್ತಿಗೆ ಹೋದ್ರೆ ಆಯ್ತು, ನಾಳೆ ಮತ್ತೆ ಬರುತ್ತೆ. ಲೈಫ್ ಲಾಂಗ್ ಹೀಗೆ ಮಾತ್ರೆ ತಗೋತಾ ಇರ್ತೀವ. ಮಾತ್ರೆಯಿಂದ ಸಮಸ್ಯೆಗಳು ಬೇರೆ ಆಗಬಹುದು ರೆಗ್ಯುಲರ್ ಕನ್ಸಂಪ್ಷನ್ ಇಂದ. ಈಗ ಮಾತ್ರೆ ತಗೊಳ್ಳೇಬಾರ್ದು ಅಂತ ನಾನು ಹೇಳೋದಿಲ್ಲ, ಅನಿವಾರ್ಯತೆ ಇದ್ದಾಗ ತಗೋಬೇಕಾಗತ್ತೆ. ಬಟ್ ಯಾವುದು ಅನಿವಾರ್ಯ ಅಂತ ಡಿಟರ್ಮಿನ್ ಮಾಡೋದು ಅದು ಮುಖ್ಯ ಆಗುತ್ತೆ. ಪ್ರತಿದಿನ ವರ್ಷಗಟ್ಟಲೆ ತಗೋಬೇಕಾ? ಬೇಡ. ಅವಾಗ ಈ ರೂಟ್ ಕಾಸ್ ಟ್ರೀಟ್ ಮಾಡಲೇಬೇಕು. ನಾನು ಯಾವಾಗಲೂ ಕೂಡ ಸಿಂಪಲ್ ಉದಾಹರಣೆ ಅಂದರೆ, ಇಲ್ಲೇ ಈಗ ತೂತಾಕೆ ನೀರು ಬರ್ತಾ ಇದ್ರೆ ಒಂದು ದಿನ ಕೊಡೆ ಹಿಡ್ಕೋಬೋದು, ಲೈಫ್ ಲಾಂಗ್ ಕೊಡೆ ಹಿಡ್ಕೊಂಡೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ರಿಪೇರಿ ಮಾಡಿಸ್ಬೇಕಾಗತ್ತೆ ಅಲ್ವಾ? ನಿಜ, ಅದು ಕರೆಕ್ಟಾಗಿ ಅಂದರೆ ಅದನ್ನು ಇದು ಮಾಡುತ್ತೆ, ಡಿಫೈನ್ ಮಾಡುತ್ತೆ. ಸೊ ಹಾಗಾಗಿ ಅದೇ ಪೋಸ್ಚರ್ ಸರಿ ಇಲ್ಲ ಅಂದರೆ ತಲೆನೋವು ಬರೋದಕ್ಕೆ ಪೋಸ್ಚರನ್ನು ಸರಿ ಮಾಡ್ಕೊಳ್ಬೇಕು. ವೈದ್ಯರ ಹತ್ರ ಹೋಗ್ಬೋದು, ಆರ್ಥೋಪೆಡಿಕ್ ಹತ್ರ ಹೋಗ್ಬೋದು, ಅಥವಾ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ಬೋದು. ಪೋಸ್ಚರ್ ಸರಿ ಮಾಡ್ಕೊಳ್ಬೇಕಾಗತ್ತೆ. ಅದು ಕೂತ್ಕೊಳ್ಳೋ ಪೋಸ್ಚರ್ ಇರ್ಬೋದು, ನಿಂತ್ಕೊಳ್ಳೋ ಪೋಸ್ಚರ್ ಇರ್ಬೋದು. ಯಾಕೆ ಬಂತು ಅಂತ ನಾವಾಗ ಹೆಂಗೆ ತಿಳ್ಕೊಳ್ಳೋದು? ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗಬಹುದು. ಇಲ್ಲಾಂದರೆ ವೈದ್ಯರ ಹತ್ರ ಹೋದರೆ ಖಂಡಿತವಾಗ್ಲೂ ತಲೆನೋವು ಬಂದ ತಕ್ಷಣ ಹೋಗಲ್ಲ, ಬಟ್ ಪದೇ ಪದೇ ಬಂದರೆ ಖಂಡಿತ ನಿಮಗೆ ಪದೇ ಪದೇ ಪ್ರತಿದಿನ ಬರ್ತಾ ಇದೆ, ಅಥವಾ ವಾರದಲ್ಲಿ 2-3 ದಿನ ಬರ್ತಾ ಇದೆ, ಅಥವಾ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸಿನ ಸೈಕಲ್ ಜೊತೆಗೆ ಹಿಂದೆ ಮುಂದೆ ರೆಗ್ಯುಲರ್ ಆಗಿ ಬರ್ತಾ ಇದೆ, ತುಂಬ ತೀವ್ರವಾಗಿ ಬರ್ತಾ ಇದೆ, ಹೀಗೆಲ್ಲ ಇದ್ರೆ ಒಂದ್ಸಲ ಕನ್ಸಲ್ಟ್ ಮಾಡೋದು ಬೆಟರ್. ಅಲ್ಲ, ಮೇಯ್ನಾಗಿ ತಲೆನೋವು ಓಕೆ, ಬಟ್ ಡಾಕ್ಟರ್ ಹತ್ರ ಹೋಗೋದೇ ತಲೆನೋವು ಅಂತ ಆಗೋ ಪರಿಸ್ಥಿತಿ ಬಂದಿದೆ. ಅದೇನಾಗುತ್ತೆ, ತಲೆನೋವು ತಾನೆ, ಪರವಾಗಿಲ್ಲ, ಹೋದ್ರೆ ಅವ್ರು ಏನು ಹೇಳಿದ್ರೆ ಅಂತ ಆ ಭಯನೂ ಇರುತ್ತೆ. ಅದಕ್ಕೆ ಇನ್ನೇನೋ ಹೇಳಬಹುದು ಅವರು, ತಲೆನೋವಿಗೆಲ್ಲ ಯಾಕೆ ಹೋಗೋದು ಅನ್ನೋದು. ಬಟ್ ನಮಗೇನನ್ಸುತ್ತೆ ತುಂಬಾ ಸಣ್ಣ ಸಮಸ್ಯೆ ಅಂತ, ಬಟ್ ಇಲ್ಲ, ಈ ಸಣ್ಣ ಸಣ್ಣದು ಅಂತ ಏನು ಅಂದ್ಕೋತೀವಿ, ಅದು ಜ್ವರ, ತಲೆನೋವು, ಮತ್ತೆ ಮೇ ಬಿ ಅದೇ ಈ ಥರದ ಸಣ್ಣ ರಿಲೇಟೆಡ್ ಹೊಟ್ಟೆ ಉಬ್ಬರಿಸೋದು, ಹೊಟ್ಟೆ ನೋವು ಆಗೋದು, ಇದಕ್ಕೆಲ್ಲ ಹೋಗೋದಿಲ್ಲ. ನಾವು ಯಾವಾಗ ಹೋಗ್ತೀವಿ ಅಂದ್ರೆ ನಮಗೆ ಮ್ಯಾನೇಜ್ ಮಾಡಕ್ ಸಾಧ್ಯನೇ ಇಲ್ಲ. ನಾವೆಲ್ಲಾ ಪ್ರಯೋಗಗಳನ್ನು ಮಾಡಿ ಮುಗಿಸಿದ ಮೇಲೆ ಎದ್ದು ನಡೆಯಕ್ಕಾಗಲ್ಲ ಇನ್ನು, ಅಂತ ಸಂದರ್ಭದಲ್ಲಿ ಹೋಗ್ತೀವಿ, ಮುಂಚೆ ಹೋಗೋದಿಲ್ಲ. ಸೊ ಒಂದು ಪೋಸ್ಚರ್ ಕರೆಕ್ಷನ್ ಅದಕ್ಕೆ ಮಾಡಬೇಕಾಗಿರುವಂಥದ್ದು. ಅಥವಾ ದೇಹಕ್ಕೆ ಎಕ್ಸಸೈಸ್ ಕಡಿಮೆ ಆದರೂ ಆ ಸ್ನಾಯುಗಳೆಲ್ಲ ವೀಕ್ ಆಗಿರುತ್ತೆ, ಆವಾಗ ಬರುತ್ತೆ. ಸೊ ಅವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಮಿಂಗ್ ಬ್ಯಾಕ್ ಟು ಹೊಟ್ಟೆ, ಆಹಾರ ಹೇಗೆ ನಾವು ತಲೆನೋವಲ್ಲಿ ಒಂದು ಅತಿಯಾದ ಮಸಾಲೆ, ಹುಳಿ ಪದಾರ್ಥ, ಖಾರ ಇದೆಲ್ಲ ಜಾಸ್ತಿ ಆದಷ್ಟು ತಲೆನೋವು ಜಾಸ್ತಿ ಆಗುತ್ತೆ, ಮೈಗ್ರೇನ್ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ. ಇದು ಮೈಗ್ರೇನ್ ಇದ್ದವ್ರಿಗೆ ಏನಂದ್ರೆ ಸೈಕಲ್ ಇರುತ್ತೆ ಅವ್ರಿಗೆ, ಪಿರಿಯಾಡಿಕಲಿ 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ತಡೆಯೋಕ್ಕಾಗದೇ ಇರೋಷ್ಟು ಬರುತ್ತೆ. ಫ್ಲೂಯಿಡ್ಸ್ ಕಡಿಮೆ ಆದರೂ ಜಾಸ್ತಿ ಆಗುತ್ತೆ, ಅವರಿಗೆ ಬಿಸಿಲಿನಿಂದ ಜಾಸ್ತಿ ಆಗುತ್ತೆ. ಸೊ ಒಂದು ಹಂತಕ್ಕೆ ನಿಮಗೆ ಅದು ಕಂಪ್ಲೀಟ್ ಕ್ಯೂರ್ ಆಗೋ ತನಕ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ನನಗೊಬ್ಬರು ಪೇಷಂಟ್ ಬಂದಿದ್ರು, ಅವರು TV ಚಾನಲಲ್ಲಿ ಆ್ಯಂಕರ್ ಅವರು, ಅವರಿಗೆ ಮೈಗ್ರೇನ್ ಇದೆ, ಅವರಿಗೆ ಲೈಟ್ ಆಗಲ್ಲ. ಓ ಮೈ ಗಾಡ್, ಅವ್ರ ಕೆಲಸನೇ ಅದು. ನಾನು ಅವ್ರಿಗೆ ಲೈಟ್ ನೋಡಬೇಡಿ ಅಂತ ಹೇಳೋಕ್ಕೆ ಆಗಲ್ಲ, ಬಟ್ ನೋಡಲೇಬೇಕಾಗತ್ತೆ. ಸೊ ಅವಾಗ ಏನು ಅಂದರೆ ಅದು ಅಷ್ಟು ಸುಲಭ ಕ್ಯೂರ್ ಆಗೋದಿಲ್ಲ, ನೋಡೋಕ್ಕೂ ಆಗಲ್ಲ, ನೀವು ಹೇಳಿದ್ನಲ್ಲಿ ಲೈಟ್ ಆಗಿ ತಗೊಳಕ್ಕೂ ಆಗಲ್ಲ. ಹೌದು, ಪರಿಸ್ಥಿತಿ ಸಿಕ್ಕಾಪಟ್ಟೆ ಸಿವಿಯರ್ ಇತ್ತು ಅವರಿಗೆ. ಒಂದು ಸ್ವಲ್ಪ ಕಾಲ ಟ್ರೀಟ್ಮೆಂಟಿಗೆ ಬಂದಿದ್ರು, ಆಮೇಲೆ ಏನಾಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಏನು ಅದಕ್ಕೆಲ್ಲ ಸೊಲ್ಯೂಷನ್ ಏನು? ಲೈಟಿಂದ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ ಸಮ್ ಡೇಸ್ ಅವಾಯ್ಡ್ ಮಾಡಲೇಬೇಕಾಗತ್ತೆ. ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂಥ ಸಂದರ್ಭದಲ್ಲಿ, ಯಾಕೆಂದರೆ ಅಷ್ಟು ಸಿವಿಯರ್ ಇದ್ದಾಗ. ತುಂಬ ಸಿವಿಯರ್ ಇಲ್ಲ ಅಂದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಒಂದು ಸ್ವಲ್ಪ ಹೊತ್ತನ್ನು ಇದು ಮಾಡಿ ಏನೋ. ಬಟ್ ನಾವು ವೃತ್ತಿಯೇ ಅದಾಗಿರುವಾಗ ತುಂಬ ಕಷ್ಟ ಆಗುತ್ತೆ. ಡಿಟಾಕ್ಸ್ ಒಂದು ರೀತಿಯಲ್ಲಿ. ಅದರಿಂದ ಯಾವುದರಿಂದ ಸಮಸ್ಯೆ ಬರುತ್ತೋ ಅದರಿಂದ ದೂರ ಇರಲೇಬೇಕು, ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಲ ಇರಲೇಬೇಕಾಗತ್ತೆ. ಬಟ್ ನಮ್ಮ ಅನಿವಾರ್ಯತೆಯಿಂದ ನಾವು ಅದು ಮಾಡೋಕ್ಕಾಗೋದಿಲ್ಲ, ಸಮಸ್ಯೆ ಅಗ್ರಿವೇಟ್ ಆಗ್ತಾ ಹೋಗುತ್ತೆ. ಸೊ ಅದೇ ಯಾವುದರಿಂದ ಬರ್ತಿದೆ, ಬಿಸಿಲಿಗೆ ಹೋದರೆ ಆಗಲ್ಲ, ಸಾಧ್ಯ ಆದಷ್ಟೇ ಅವಾಯ್ಡ್ ಮಾಡಿ ಬಿಸಿಲಿಗೆ ಹೋಗೋದನ್ನು. ಇಲ್ಲ ಒಂದು ಕೊಡೆ ಹಿಡ್ಕೊಂಡು, ಛತ್ರಿ ಹಿಡ್ಕೊಂಡು ಹೋಗ್ಬೋದು. ಕೊಡೆ ಹಿಡ್ತೀನಿ ಅಂತ ಇಂಥದ್ದು ಮಾಡ್ಬೋದು. ಯಾವುದರಿಂದ ಬರುತ್ತೆ ಅದನ್ನ. ಅಥವಾ ತುಂಬ ಶಬ್ದ ಕೇಳಿದರೆ ಆಗೋದಿಲ್ಲ ಕೆಲವರಿಗೆ, ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಹಾಗಾಗಿ ಇನ್ನು ಕಮಿಂಗ್ ಟು ಹೊಟ್ಟೆ, ಆಹಾರದಲ್ಲಿ ಏನು ಅಂತಂದರೆ, ಒಂದು ನೀರು ಚೆನ್ನಾಗಿ ಕುಡಿಬೇಕು.
ಅದಿಲ್ಲಾಂದರೆ ತಲೆನೋವು ಬರುತ್ತೆ. ಎರಡನೇದು ಮಲಬದ್ಧತೆ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ಮಲಬದ್ಧತೆಯಿಂದ ಮೈಗ್ರೇನ್ ಅಟ್ಯಾಕು ಬರ್ಬೋದು ಅಥವಾ ತಲೆನೋವು ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಬವೆಲ್ಸ್ ಕ್ಲಿಯರ್ ಆಗೋ ತನಕ, ಹೊಟ್ಟೆ ಕ್ಲಿಯರ್ ಆಗಬೇಕು, ಪ್ರತಿದಿನ 1 ಅಥವಾ 2 ಸಲ ಹೋಗಲೇಬೇಕು. ಅದಕ್ಕೆ ಚಿಕಿತ್ಸೆ ತಗೋಬೇಕಾಗತ್ತೆ. ಇನ್ನೊಂದು ಜೀರ್ಣ ಸರಿಯಾಗದೇ ಇದ್ರೆ, ನಮ್ಮ ಅಗ್ನಿಬಲ ಕಡಿಮೆ ಆದರೆ ಅವಾಗ ತಲೆನೋವು ಬರುತ್ತೆ, ಜೀರ್ಣ ಆಗದೇ ಇದ್ರೆ. ಸೊ ಅದಕ್ಕೆ ಚಿಕಿತ್ಸೆ ತಗೋಬೇಕು. ಇನ್ನೊಂದು ಆಗದೇ ಇರುವ ಅದೆಲ್ಲ ಸೂಚನೆಗಳು ಅಂತ ಅಂದ್ರೆ ದಿಸ್ ಇಸ್ ದ ಅಂದ್ರೆ ಮೆಸೇಜ್ ಬೋರ್ಡ್ ತರ ಕೆಲಸ ಮಾಡುತ್ತೆ. ಹೌದು. ಇನ್ನೇನೋ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇದೆ ಅದು. ನಾವು ಅದನ್ನ ಇಗ್ನೋರ್ ಮಾಡಿ ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಸಮಸ್ಯೆ ಅದು ಈ ಸಿಂಪ್ಟಮ್ ಅನ್ನ ನಾವು ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಕಡೆಯಲ್ಲಿ ಇನ್ನೇನೋ ಆಗಿ ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ದಿನ ಆದ್ಮೇಲೆ. ಅದು 1 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು. ಸಾಮಾನ್ಯ ಯಾವುದೇ ರೋಗ ಕೂಡ ನಿಮಗೆ ತಕ್ಷಣ ಶುರುವಾಗಿರಲ್ಲ. 40 ವರ್ಷದಲ್ಲಿ ಯಾವುದೋ ಒಂದು ಸಮಸ್ಯೆ ಡಯಾಗ್ನೋಸ್ ಆಯಿತು ಅಂದರೆ ಅದು ಟೀನೇಜಲ್ಲಿ ಶುರುವಾಗಿರುತ್ತೆ. ಅದು ಕೆಲವೊಂದು ಚೈಲ್ಡ್ಹುಡ್ಡಲ್ಲೇ ಶುರುವಾಗಿರುತ್ತೆ, ಇನ್ನು ಬಾಲ್ಯದಲ್ಲೇ ಶುರುವಾಗಿರುತ್ತೆ. ಆದರೆ ದೇಹಕ್ಕೆ ಸಾಮರ್ಥ್ಯ ಇರುತ್ತೆ. ಒಂದು 20-25-30 ವರ್ಷದ ತನಕನೂ ಸಾಮರ್ಥ್ಯ ಇರುತ್ತೆ. ಅದು ಅಂದ್ರೆ ಒಂದು ಯಾವುದೋ ಒಂದು ಕಂಬನೋ ಅಥವಾ ಕಬ್ಬಿಣದ ಇದು ಅಂದ್ರೆ ರಸ್ಟ್ ಹಿಡಿದು ಕಟ್ಟಾಗಿದೆ ಅಂತಂದ್ರೆ ಅದು ನಿನ್ನೆ ರಸ್ಟ್ ಹಿಡಿದ್ರೆ ಎಷ್ಟೋ ವರ್ಷಗಳಿಂದ ಕೊರೋಡ್ ಆಗಿ ಅದೇ ತರ ದೇಹದೊಳಗೇನು ನಡೀತಾ ಇರುತ್ತೆ ಅಂತ. ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲೋ ಮಾಡಿದ್ರು. ಒಂದು ದೊಡ್ಡ ಕಲ್ಲನ್ನ ಇಟ್ಟು ಹನಿ ನೀರು ಬೀಳೋದು ಅದ್ರ ಮೇಲೆ. ಒಂದು ಹನಿ ನೀರು ನೋಡಿರ್ಬೋದು ನೀವು. ಅಂದಾಜಾಯ್ತು, ಯಾಕಂದ್ರೆ ಹರಿಯುವ ನೀರಿನಲ್ಲಿ ಎಷ್ಟೋ ಕಲ್ಲುಗಳಲ್ಲಿ ಕೊರೆದು 50 ವರ್ಷದಿಂದ ನೀರು ಬಿದ್ರೆ ಏನಾಗುತ್ತೆ, 10 ವರ್ಷದಿಂದ ಬಿದ್ರೆ ಎಕ್ಸ್ಪೆರಿಮೆಂಟ್. ಹೌದು, ಒಂದೆಲ್ಲೋ ನಾನು ನೋಡಿರೋದು, ಇಂಟರ್ನೆಟ್ ಅಲ್ಲಿ ನೋಡಿರೋಂಥ ವಿಡಿಯೋ. ಬಟ್ ಸತ್ಯ ಅದು ನಿಮಗೆ 10 ವರ್ಷದಿಂದ ನೀರು ಬಿದ್ದರೆ ಜಾಸ್ತಿ ಕೊರ್ದಿರಲ್ಲ, 25 ವರ್ಷದ ನೀರು. ಬಟ್ ಒಂದೊಂದೇ ಹನಿ ಬೀಳ್ತಿರತ್ತೆ. ಒಂದು ಹನಿಯಿಂದ ಏನಾಗತ್ತೆ, ಎಕ್ಸಾಕ್ಟ್ಲಿ ಆರೋಗ್ಯನೂ ಹೀಗೆ. ಸೊ ಯಾವ ಆಹಾರದಿಂದ ನನಗೆ ಟ್ರಿಗರ್ ಆಗ್ತಿದೆ ಅಂತ ನಾನು ಗಮನಿಸ್ಕೊಳ್ಬೇಕು. ಮೊಸರು ಅವಾಯ್ಡ್ ಮಾಡಬೇಕಾಗತ್ತೆ. ಹುಳಿ, ಖಾರ, ಉಪ್ಪಿನಕಾಯಿ, ಎಣ್ಣೆಯಲ್ಲಿ ಕರೆದಿದ್ದು ಜೀರ್ಣಕ್ಕೆ ಅದರಿಂದ ತಲೆನೋವು ಯಾರಿಗೆ ಬರ್ತಾ ಇದೆ, ಜೀರ್ಣದ ಸಮಸ್ಯೆ ಇದ್ದಾಗ ನಿಮ್ಮ ತಲೆನೋವು ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ನೀವು ಬೇರೇನೂ ಮಾತ್ರೆ ತಗೊಳ್ಳೋದು ತಲೆನೋವಿಗೆ ಅಂತ ಸ್ಪೆಷಲ್ ಆಗಿ ಏನು ಮಾಡ್ಕೊಳ್ಳೋದು ಬೇಡ. ಹೊಟ್ಟೆ ಸರಿಯಾದ್ರೆ, ಜೀರ್ಣಕ್ರಿಯೆ ಸರಿಯಾದ್ರೆ ಸರಿಯಾಗುತ್ತೆ. ಸೊ ಅದಕ್ಕೆ ಕೆಲವೊಂದ್ಸಲ ಚಿಕಿತ್ಸೆ, ಔಷಧಿ ಬೇಕಾಗುತ್ತೆ. ಕಾಸ್ ಅನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಇನ್ನು ಸಿಂಪ್ಟಮ್ಯಾಟಿಕ್ ರಿಲೀಫ್ ಬೇಕು ತಕ್ಷಣ. ಇನ್ನೊಂದು ವಿಷಯ ಅಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನೇನು ಚಿಕಿತ್ಸೆ ಬೇಕೋ ತಗೊಳ್ಬೇಕು. ಇನ್ನು ಸಿಂಪ್ಟಮ್ಯಾಟಿಕ್ ಪರಿಹಾರಗಳು ತಲೆನೋವಿಗೆ ಅಂದರೆ ತುಂಬ ನೋಯ್ತಾ ಇದೆ, ಇವಾಗ ಏನು ಮಾಡಲಿ ನಾನು ಮಾತ್ರೆ ತಗೊಳ್ಳೋ ಬದಲು ಅಂದರೆ ಒಂದು ನಿಂಬೆಹಣ್ಣಿನ ಪಾನಕ ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರಲ್ಲಿ ಕುಡಿಬೋದು. ಅದು ಕೆಲವೊಂದು ಸಲ ಪರಿಹಾರ ಮಾಡುತ್ತೆ. ಜಾಸ್ತಿ ಫ್ಲೂಯಿಡ್ಸ್ ಕುಡಿಯುವಂಥದ್ದು, ಮಜ್ಜಿಗೆ ಕುಡಿಯುವಂಥದ್ದು, ಇದು ಮಾಡ್ಬೋದು. ಇನ್ನೊಂದು ಬಕೆಟಲ್ಲಿ ಬಿಸಿ ನೀರು ಹಾಕಿ ಕಾಲು ಮುಳುಗಿಸಿಡೋ ಅಂಥದ್ದು. ಮೈಗ್ರೇನಲ್ಲಿ ಅಥವಾ ಎನಿ ಕೈಂಡ್ ಆಫ್ ತಲೆನೋವು ರಿಲೀಫ್ ಬರುತ್ತೆ, ಸಿಗತ್ತೆ, ಸ್ವಲ್ಪ ಪರಿಹಾರ ಆಗುತ್ತೆ. ಬಿಸಿ ನೀರಲ್ಲಿ ಕಾಲು ಮುಳುಗಿಸಿಡೋ ಒಂದು 10 ನಿಮಿಷ, 1/4 ಗಂಟೆ ಇಡಬೇಕು, ಕಡಿಮೆ ಆಗುತ್ತೆ. ಇನ್ನೊಂದು ದಿನ ನೆತ್ತಿಗೆ ಎಣ್ಣೆ ಹಾಕುವಂಥ ಅಭ್ಯಾಸ ಇದ್ರೆ ತಲೆನೋವುಗಳು ಕಡಿಮೆ ಆಗುತ್ತೆ. ನಾವು ಹಾಕಲ್ಲ, ತುಂಬ ಅದು ಚೆನ್ನಾಗಿ ಕಾಣಿಸಲ್ಲ, ಮತ್ತೊಂದು ಜಿಡ್ಡಾಗತ್ತೆ. ಬಟ್ ಆ ಜಿಡ್ಡು ಬೇಕು ನಮಗೆ, ಹೊಟ್ಟೆ ಒಳಗಿಗೂ ಹೊರಗಿಗೂ. ನಾವು ಈಗ ಆಹಾರದಲ್ಲಿ ಎಣ್ಣೆ ತುಪ್ಪ ಬೇಕಾಗುತ್ತೆ, ಇಡೀ ಶರೀರಕ್ಕೆ ಬೇಕು ಆಕ್ಚುಲಿ. ಅದೇ ಅಭ್ಯಂಗದ ಬಗ್ಗೆ ಮಾತಾಡೋದು. ನೆತ್ತಿಗೆ ಪ್ರತಿನಿತ್ಯ ಬೆಳಿಗ್ಗೆ ಎಣ್ಣೆ ಹಾಕೋ ರೂಢಿ ಮಾಡ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಅಂದ್ರೆ ಸ್ನಾನಕ್ಕೂ ಮುಂಚೆ ಮಾಡಿ ನಂತರ ಹೌದು ಸ್ನಾನ ಮಾಡ್ಬೋದು. ಒಂದು ಅರ್ಧ ಗಂಟೆ 1 ತಾಸು ಇರ್ಲಿ ಅದು ತಲೆಯಲ್ಲಿ, ಆಮೇಲೆ ಸ್ನಾನ ಮಾಡಿ, ಏನು ತೊಂದರೆ ಇಲ್ಲ. ಹೆಚ್ಚಾಗಿ ನಾನು ತಿಳ್ಕೊಂಡಾಗ ಒಂದು 20-30 ನಿಮಿಷದಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂತ ನಾನು ಕೇಳಿದ ಮಟ್ಟಿಗೆ. ಹೌದು, ಸಾಕು. ಅದೇನು ಇಡೀ ದಿನ ಇರಬೇಕು ಅಂತ ಇಲ್ಲ. ಅಟ್ಲೀಸ್ಟ್ ಪ್ರತಿದಿನ ಬೆಳಗ್ಗೆ ಒಂದು ಸ್ವಲ್ಪ ಹಾಕಿ ಆಮೇಲೆ ಸ್ನಾನ ಮಾಡಿದ್ರೆ ತೊಂದರೆ ಇಲ್ಲ. ಇನ್ನೊಂದು ಇನ್ಸ್ಟೆಂಟ್ ರಿಲೀಫ್ ಬೇಕು ಅಂದರೆ ಶುಂಠಿ ಪುಡಿ ಅಥವಾ ಡ್ರೈ ಶುಂಠಿನೋ ಹಸಿ ಶುಂಠಿನೋ ತೇದು ಅದನ್ನು ಹಚ್ಚಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ಹೌದಾ? ಓಕೆ. ಸ್ವಲ್ಪ ಉರಿಯುತ್ತೆ. ಈ ಮೆಂಥಾಲ್ ಇದನ್ನ ಅದೇ ಥರ ರಿಲೀಫ್ ಸಿಗುತ್ತೆ. ಇವೆಲ್ಲ ಬಾಮ್ಗಳೆಲ್ಲ ಸಿಗ್ತವೆ ಸಿಮಿಲರ್ಲಿ, ಬಾಮ್ ಥರನೇ. ಅದು ಬೇಡ ಅಂತ ಹೇಳೋದ ನೀವು? ಬಾಮ್ ಸ್ವಲ್ಪ ಯೂಸ್ ಮಾಡ್ಬೋದು. ಏನು ರೆಗ್ಯುಲರ್ ಆಗಿ ದಿನ ಯೂಸ್ ಮಾಡ್ತೀನಿ, ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತೆ ತುಂಬ ಹಾಕಿದ್ರೆ. ನಿಮಗೆ ಶುಂಠಿ ಇನ್ಸ್ಟೆಂಟ್ ಪರಿಣಾಮ ನೀಡುತ್ತೆ. 5 ನಿಮಿಷದಲ್ಲಿ ಉರಿಯುತ್ತೆ. ಹೇಗೆ ನಮ್ಮ ಮೆಂಥಾಲ್ ಬಾಮ್ಗಳಾಗುತ್ತೋ ಹಾಗೆ ಸ್ವಲ್ಪ ಉರಿಯುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಬೇಡ, ಅದರ್ವೈಸ್ ಹಚ್ಬೋದು. ಇನ್ನೂ ಅಂದರೆ ಸಾಸಿವೆ, ನಾವು ಬೇರೆ ನೋವುಗಳಿಗೆ ಹೇಳ್ತೀವಿ, ಬಟ್ ಸಾಸಿವೆ ಇನ್ನೂ ಜಾಸ್ತಿ ಖಾರ ಶುಂಠಿಗಿಂತನೂ ಹಚ್ಚಿದಾಗ. ಹೌದು, ಸಾಸಿವೆ ಖಾರ ತುಂಬ ಉರಿಯುತ್ತೆ. ಸಿಕ್ಕಾಪಟ್ಟೆ ನೋವಿದೆ ಅಂದರೆ ಒಂದು ಸ್ವಲ್ಪ ಹೀಗೆ ಹಚ್ಕೊಂಡ್ರೆ ನಿಮ್ಗೆ 5 ನಿಮಿಷದಲ್ಲಿ ಆ ನೋವು ಒಂದ್ಸಲ ಕಡಿಮೆ ಆಗುತ್ತೆ. ಬಟ್ ಮತ್ತೆ ಬರುತ್ತೆ, ಬಿಕಾಸ್ ಇಟ್ ಈಸ್ ಸಿಂಪ್ಟಮ್ಯಾಟಿಕ್ ರಿಲೀಫ್.
ಅದೇ ಅದೇ ಮತ್ತೆ ಬರುತ್ತೆ. ಬಟ್ ಇಮಿಡಿಯೇಟ್ ಆಗಿ ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುತ್ತೆ. ಸಹಜವಾಗಿ ಆಗಿದ್ರೆ ನಾವು ತಿನ್ನೋ ಆಹಾರದಲ್ಲೇ ಈ ಥರ ಇದು ಮಾಡ್ಕೋಬೋದು. ಅದು ಕೂಡ ಶುಂಠಿ ಸಾಸಿವೆಯಲ್ಲಿ ಮಾಡ್ಬೋದು ಅನ್ನೋದು ಸರ್ಪ್ರೈಸಿಂಗ್. ಇನ್ನೊಂದು ನಿದ್ದೆದ್ದು ಕಾರಣ ಮತ್ತೆ ಪರಿಹಾರ ಏನಂದ್ರೆ ನಿದ್ದೆ. ತಲೆನೋವಿಗೆ ಕಾರಣ. ಅದೇ ತಲೆನೋವಿಗೆ. ಸೊ ನಿದ್ದೆ ಸರಿಯಾಗಿಲ್ಲ ಅಂದರೆ ತಲೆನೋವು ಬರುತ್ತೆ. ನಿದ್ದೆ ಚೆನ್ನಾಗಿ ಮಾಡಿ ರಾತ್ರಿ ತಲೆನೋವು ಹೋಗುತ್ತೆ. ಸೊ ಇದಿಷ್ಟು ತಲೆನೋವಿನ ತುಂಬ ಸರಳವಾದ ತುಂಬ ಕಾಮನ್ ಪರಿಹಾರಗಳು. ಇದಕ್ಕೂ ಮೀರಿ ನಿಮಗೆ ಆಗ್ತಾ ಇದೆ ಅಂದರೆ ಕನ್ಸಲ್ಟ್ ಮಾಡಲೇಬೇಕು. ಇನ್ನೇನು ರೂಟ್ ಕಾಸ್ ಬೇರೆ ಇದೆ ಅನ್ನೋದನ್ನು ತಿಳ್ಕೊಂಡು ಚಿಕಿತ್ಸೆ ತಗೋಬೇಕಾಗುತ್ತೆ. ಸೊ ಮೊದಲು ನಮ್ಮನ್ನು ಈ ಹಿಂದಿನ ಸಂಚಿಕೆಯಲ್ಲಾದರೂ ಅಷ್ಟೇ, ಅಸಿಡಿಟಿ ವಿಚಾರದಲ್ಲಾದರೂ ಅಷ್ಟೇ, ಇಲ್ಲಿ ತಲೆನೋವಿನ ವಿಚಾರದಲ್ಲಾದರೂ ಅಷ್ಟೇ, ಮುಖ್ಯವಾಗಿ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ಸೊ ಆ ಅನಾಲಿಸಿಸ್ ಏನಿದೆ ಅದಕ್ಕೆ ಪೂರಕವಾಗಿ ಮೈಗ್ರೇನಿಂದ ತಲೆನೋವು ಬಂತು, ಅಥವಾ ನಿಮ್ಮ ನಿದ್ದೆ ಕಡಿಮೆ ಆಗಿ ತಲೆನೋವು ಬಂತು, ಆಹಾರ ಜೀರ್ಣವಾಗ್ತಾ ಇಲ್ವೋ, ಮಲಬದ್ಧತೆ ಇದೆಯೋ, ಸೊ ಯಾವುದೇ ಇದ್ರೂ ಕೂಡ ಏನು ಅಂತ ನಾವು ನಮ್ಮನ್ನು ತಿಳ್ಕೊಂಡು, ಹೌದು, ಅದು ಕೂಡ ಎಕ್ಸ್ಟ್ರೀಮ್ ಪರಿಹಾರಗಳಲ್ಲ, ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಒಂದು ವೇಳೆ ಅದು ಕೂಡ ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಮೂಲ ಕಾರಣ ದೊಡ್ಡದೇನೋ ಇರಬಹುದು. ಇದೆ ಅಂತ ಭಯ ಹುಟ್ಟಿಸೋದು ಕೂಡ ಕಷ್ಟ. ಹೌದು, ಇರಬಹುದು. ಸೊ ಅದಕ್ಕೆ ಎಷ್ಟು ನಾವು ಕಾರ್ಯತತ್ಪರರಾಗ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು. ಸೊ ತಲೆನೋವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ನಮ್ಮ ಜೀವನದಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಐ ಥಿಂಕ್ ಮೈಗ್ರೇನ್ ಬಗ್ಗೆ ನೀವು ಮಾತಾಡಿದ್ರಿ, ಬಟ್ ಮೈಗ್ರೇನ್ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿವರವಾಗಿ ಅದನ್ನು ರೂಟ್ಗೆ ಹೋಗಿ ಮಾತಾಡೋಣ ಅಂತ ಅನಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಮೈಗ್ರೇನ್ ಚಿಂತೆ ಇದ್ದರೆ ಅದನ್ನು ನೋಡೋದಕ್ಕೆ ಮರಿಬೇಡಿ. ಆದರೆ ಈ ಸಂಚಿಕೆ, ಹಿಂದಿನ ಸಂಚಿಕೆ, ನಿಮ್ಮ ಹೊಟ್ಟೆ, ತಲೆನೋವು ಎರಡನ್ನು ಯಾವ ಥರ ನಾವು ಮ್ಯಾನೇಜ್ ಮಾಡಬಹುದು ಅನ್ನೋದಕ್ಕೆ ತುಂಬ ಸರಳ ಸುಂದರ ಪರಿಹಾರಗಳಿದೆ. ಸೊ ಈ ಎಲ್ಲ ಸಂಚಿಕೆಗಳನ್ನು ನೀವು ಫಾಲೋ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಅಂತ ನೆನಪಿಸ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.